ಇದು ಫ್ರೆಂಡ್ಸ್ ಟಾಪ್ ಇದು ವಿಡಿಯೋ ಮಾಡೀನಿ, ಈ ವಿಡಿಯೋ ಒಳಗೆ ಆ್ಯಡ್ ಮಾಡೀನಿ. ಸೊ ಫುಲ್ ಡೇ ಏನೇನು ಆಗ್ತೈತಿ, ಏನೇನು ಸ್ಟಿಚ್ ಮಾಡೋದಾಗ್ತೈತಿ, ಏನೇನು ಪೆಂಡಿಂಗ್ ಇಡೋದಾಗ್ತೈತಿ ನೋಡೋಣ ಅಂತ ಪೂರ್ತಿ ವಿಡಿಯೋ ನೋಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಮಾಡಿ ನಾನು ಮಿಶೋ ಒಳಗೆ ಅಪ್ಲೋಡ್ ಮಾಡಕತ್ತೀನಿ. ಸೊ ಬಾಕಿ ಇದ್ದಿದ್ದು ಏನೇನು ಅದಾವು ಅವನ್ನೆಲ್ಲ ಡೈಲಿ ಒಂದು 3-4 ಸ್ಯಾರೀಸು ನಾನು ಇದು ಮಾಡ್ತಿರ್ತೀನಿ. ಯಾಕಂದರೆ ಎಲ್ಲ ಒಮ್ಮಕ್ಳು ಅಂದ್ರೆ ಅಷ್ಟು ನೀಟಾಗಿ ಆಗಂಗಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಪಾಲ್ಸ್ ಮತ್ತು ಐರನ್ ಮಾಡಿ ಇಟ್ಟಿದ್ದೆಲ್ಲ ಅವನ್ನೆಲ್ಲ ಪಿಕೋ ಮಾಡಿ ಅಟ್ಯಾಚ್ ಮಾಡಿದೆ. ಒಂದಿಷ್ಟು ಹಂಗೆ ಪಿಕೋ ಮಾಡೋದಿತ್ತು, ಪಾಲ್ಸ್ ಏನಿರಲಿಲ್ಲ. ಸೊ ಎಲ್ಲ ಬ್ಲೌಸನ್ನು ಯಾವ್ಯಾವ ಇದ್ದು ಎಲ್ಲ ಅವಕ್ಕೆಲ್ಲ ಹುಕ್ ಅಟ್ಯಾಚ್ ಮಾಡಿ ಐರನ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಬಿಟ್ಟೆ. ಕಟ್ಟಿಂಗ್ ಥ್ರೆಡ್ ಕಟ್ಟಿಂಗ್ ಎಲ್ಲ ಮಾಡಿ. ಸೊ ಇದೆಲ್ಲ ಐರನ್ ಟೇಬಲ್ ತುಂಬೈತಿ, ಎಲ್ಲನೂ ಕ್ಲೀನ್ ಮಾಡಿ ಇಲ್ಲಿ ಐರನ್ ಮಾಡಬೇಕೀಗ. ಎಲ್ಲ ವಸ್ತುಗಳ್ನ ತಂದು ಇಟ್ಬಿಟ್ಟಿರ್ತೀನಿ. ಎಲ್ಲ ಮುಗಿಸಿದ ಮೇಲೆ ಒಮ್ಮಕ್ಳಿಗೆ ಕ್ಲೀನ್ ಮಾಡಿ ಐರನ್ ಮಾಡಿಬಿಡ್ತೀನಿ. ಊಟ ಮುಗಿಸ್ಕೊಂಡು ಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ 1:30 ಆಗಿಬಿಟ್ಟು. ಜಾನೂನ್ ಸ್ಕೂಲಿಂದನೂ ಕರ್ಕೊಂಬರ್ಬೇಕಾಗಿತ್ತು. 1:30 ಆಗಿಲ್ಲ, ಆ್ಯಕ್ಚುಲಿ 12:30 ಆಗೈತಿ. 1 ಅವರ್ ಒಳಗೆ ಅಡುಗೆ ಎಲ್ಲ ಮಾಡಬೇಕು. ಅನ್ನ ಸಾಂಬಾರು ಮಾಡಿದ್ದೆ. ಸೊ ಬದ್ನಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ನಾನು ಲಟ್ಟಿಸಿನೂ ಮಾಡ್ತೀನಿ ಫ್ರೆಂಡ್ಸ್, ಬಡ್ದು ಮಾಡ್ತೀನಿ. ಬಟ್ ಈಗೀಗ ಏನಾಗ್ತದಂದ್ರೆ ನಡು ಚಿಟ್ಟು ಎದ್ಬಿಟ್ಲಂದ್ರೆ ಆಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಂಗೆ ಆಕಿನ ಕರ್ಕೊಳ್ಳೋಷ್ಟಿಗೆ ಅಂದ್ರೆ ನೆನೆದು ಬಿಡ್ತದೆ ಇದು ಹಿಟ್ಟು. ಸೊ ಹಾಗಾಗಿ ಲಟ್ಟಿಸಿ ಮಾಡೋಕ್ಕಷ್ಟು ಅದ್ರದ್ದು ಹದ ಮಾಡ್ಕೊಂಡು ಬಿಟ್ಟಿರ್ತೀನಿ. ಅಂದ್ರೆ ಇಟ್ರೂ ನೆನಿಲ್ಲ. ಹಂಗೆ ನಮ್ಗೆ ಊಟಕ್ಕೆ ರೊಟ್ಟಿ ಅಥವಾ ಚಪಾತಿ ಏನಾರ ಬೇಕು. ಬರೀ ಅನ್ನ ಉಂಡ್ರೆ ಹೊಟ್ಟೆನ ತುಂಬಂಗಿಲ್ಲ ನನಗೂ. ಸೊ ಲಾಸ್ಟಿಗೆ ಒಂದು ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಈ ಥರ ತಿನ್ನೋರಿ, ಬಿಸಿ ರೊಟ್ಟಿ ಆಗಬೇಕು, ಟೇಸ್ಟ್ ಸಕ್ಕತ್ತಿರ್ತೈತಿ. ಒಂಥರ ಹಪ್ಪಳ ತಿನ್ನಂಗೆ ಅನ್ನಿಸ್ತಾ ಇರ್ತೈತಿ. ಅದ್ರ ಜೊತೆಗೆ ಒಂದು ಮೆತ್ತನ್ನು ಮಾಡಿಕೊಂಡು ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. 1:30 ಆಗೈತಿ. ಇನ್ನೇನು ಜಾನೂ ಬರ್ತಾಳೆ. ಸೊ ಅದಕ್ಕೆ ಬಂದ್ಲಂದ್ರೆ ಹೊಟ್ಟೆ ಹಶ್ವಾಗಿದೆ ತಿಂತಾಳೆ, ಇಲ್ಲಾಂದ್ರೆ ಸುಮ್ಮನೆ ಮಲ್ಕೊಂಡು ಬಿಡ್ತಾಳೆ. ಆಕೆ ಟಿ ವಿ ನೋಡ್ಕೊತ ಆರಾಮಾಗಿ ಊಟನೂ ಮುಗಿಸ್ಕೊಂಡ್ಬಿಟ್ಟೆ. ಊಟ ಮಾಡಿದ ಮೇಲೆ 1 ಅವರ್ ರೆಸ್ಟ್ ಮಾಡ್ತೀನಿ. ಎಷ್ಟರ ಕೆಲಸ ಇರಲಿ ರೆಸ್ಟ್ ಮಾಡ್ತೀನಿ 1 ಅವರು. ಸೊ ಮಲ್ಕೊಂಡು ಈಗ ಚಿಟ್ಟೂ ಮಲ್ಕೊಂಡಾಳ. ಜಾನೂ ಬಂದು ಊಟ ಏನು ಮಾಡಲಿಲ್ಲ, ಮಲ್ಕೊಂಡ್ಲೆ ಎದ್ಮೇಲೆ ಉಣ್ತೀನಿ ಅಂಥೇಳಿ. ಅದಕ್ಕೆ ಇದು ಒಳ್ಳೆ ಟೈಮ್ ಅಂತೇಳಿ ನಾನು ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. 1 ಅವರ್ ಮಲ್ಕೊಂಡು ನನಗದು ರೂಢಿ ಆಗಿಬಿಟ್ಟೆ ಫ್ರೆಂಡ್ಸ್. 1 ಅವರ್ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕಂತ ಪುರ್ಸೊತ್ತಿಲ್ದಂಗೆ ಮಾಡಿರ್ತೀವಿ ಸಂಚನ. ಸೊ ನಮ್ಮ ಹೆಲ್ತ್ಗೆ ಏನು ಇಂಪಾರ್ಟೆಂಟ್ ಇರ್ತೈತಿ ಅವ್ನು ಮಾಡ್ಕೊಳ್ಳೇಬೇಕಾಗ್ತೈತಿ. ನಮ್ಗೆ ಯಾರು ಹೇಳ್ತಾರೆ ಲೇಡೀಸ್ಗೆ ನೀವು ರೆಸ್ಟ್ ತೊಗೋರಿ, ನೀವು ಬೇಸರಾಗೈತೆ ನಿಮ್ಗಂತ ಯಾರೂ ಹೇಳಂಗಿಲ್ಲ. ನಮ್ಮ ಹೆಲ್ತ್ ನಾವೇ ಕೇರ್ ಮಾಡ್ಕೋಬೇಕಾಗ್ತೈತಿ. ನೆನ್ನೆ ಒಗ್ದಿದ್ದ ಬಟ್ಟೆ ಸ್ವಲ್ಪ ಅದ್ರೊಳಗೆ ಇದ್ದವು, ಸ್ವಲ್ಪ ಅಷ್ಟೇ ತೊಗೊಂಡಿದ್ದೆ. ಅದಕ್ಕೆ ಅವನ್ನೆಲ್ಲ ತೆಗೆದು ಮತ್ತು ಇವತ್ತು ಒಗ್ದಿದ್ದ ಬಟ್ಟೆ ಹಾಕಬೇಕಲ್ಲ, ಅದಕ್ಕೆ ಜಾಗ ಖಾಲಿ ಮಾಡಿ ದೊಡ್ಡ ಆ ಕಡೆ ಹಾಕಿರ್ತೀನಿ. ಸಣ್ಣದು ಹಾಕೋಕ್ಕಷ್ಟೇ ಇದು ಸ್ಟ್ಯಾಂಡ್ ತೊಗೊಂಡಿನಿ. ಇವನ್ನೆಲ್ಲ ಹಾಕಿ ಬಟ್ಟೆನ ಮತ್ತು ಸ್ಟಾರ್ಟ್ ಮಾಡಬೇಕು ಹೊಲಿಯೋಕ್ಕೆ. ಎಲ್ಲ ಕೆಲಸ ಆಗಿತ್ತಲ್ಲ ಆಲ್ರೆಡಿ. ಸೊ ಅದಕ್ಕೆ ಟೈಮ್ ಇತ್ತಿನ್ನು. ಈಗ 3 ಗಂಟೆ ಏನೋ ಆಗಿತ್ತು. ಸೊ ಹಾಗಾಗಿ ಇದಕ್ಕೆ ಸ್ಟೋನ್ ಹಚ್ಚಬೇಕು. ನಿನ್ನೆ ಹೊಲ್ದಿದ್ದ ಬ್ಲೌಸ್ ಎಲ್ಲ ಅಂತೇಳಿ ಅಂದ್ಕೊಂಡು ಸ್ಟೋನ್ ಹಚ್ಚೋಕ್ಕೆ ರೆಡಿ ಮಾಡಕತ್ತೀನಿ. ನಮ್ಮದು ಟೈಲರ್ಸ್ದು ಹೆಂಗೆ ಆಗ್ತೈತಂದರೆ ಎಲ್ಲರಿಗೂ ಸ್ಟಿಚ್ ಮಾಡಿಕೊಡ್ತೀವಿ, ಬಟ್ ನಮ್ಗೆ ಮಾಡ್ಕೊಳಕ್ಕೆ ಟೈಮ್ ಇರೋದೇ ಇಲ್ಲ. ನಂದು 1-2 ಬ್ಲೌಸ್ ಸ್ಟಿಚ್ ಮಾಡಬೇಕು, ಒಂಥರ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನೋಡಬೇಕು, ಇನ್ನೂ 4 ಡೇಸ್ ಐತಿ. ಆಮೇಲೆ ಅದು ಇದು ಅಡುಗೆ ಎಲ್ಲ ಮಾಡೋಕ್ಕೆ ಬೇಕು, ಟೈಮ್ ಬೇಕಾಗ್ತೈತಿ ರೆಡಿ ಮಾಡೋಕ್ಕೆ, ಪೂಜೆಗೆಲ್ಲ ವಾಪಸ್ಸು ಶಾಪಿಂಗ್ ಮಾಡಬೇಕು. ಅದಕ್ಕೊಂದು ದಿನ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಹೀಗಾಗಿ ಹೊಲಿಯೋದೆಲ್ಲ ಮುಗ್ದೈತೆ, ಅದೊಂದು ಖುಷಿ ಐತಿ. ಮಂದಿದ್ದೇನು ಪೆಂಡಿಂಗ್ ಇಲ್ಲಲ್ಲ, ಅದೊಂದು. ನಂದೊಂದಿಷ್ಟು ಬ್ಲೌಸ್ ತೊಗೊಂಡು ಬಂದಿದ್ದೆ ದೀಪಾವಳಿಗೆ ಒಂದರ ಹೊಲ್ಕೋಬೇಕಂದ್ರೆ ನೋಡಬೇಕು, ಟೈಮ್ ಸಿಕ್ಕರೆ ಹೊಲ್ಕೋಬೇಕು, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೆ ಫ್ರೀ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಇವತ್ತಿಗೆ ಎಲ್ಲ ದೀಪಾವಳಿ ಹಬ್ಬದ ಬಟ್ಟೆ ಮುಗೀತು ಫ್ರೆಂಡ್ಸ್. ಇನ್ಮೇಲೆ ದೀಪಾವಳಿ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ವು. ಬಟ್ಟೆ ಇನ್ನು ಅದಾವ, ಬಟ್ ಹಬ್ಬದ ಅರ್ವಿ ಯಾವುದೋ ಪೆಂಡಿಂಗ್ ಉಳಿಲಿಲ್ಲ. ನೋಡೋಣ ಏನೇನಾಗ್ತದೆ ಅಂತೇಳಿ. ನಾನು ಸ್ಟೋನ್ ಅಟ್ಯಾಚ್ ಮಾಡೋಕ್ಕೆ B7000 ಬರುತ್ತಲ್ಲ ಫ್ರೆಂಡ್ಸ್, ಗಮ್ ಅದು ತೊಗೊಂಡಿನಿ. ಈ ಸಲ ತೊಗೊಂಡಿನಿ ಫ್ರೆಂಡ್ಸ್. ಪ್ರತಿ ಸತಿ ನಾನು ಫ್ಯಾಬ್ರಿಕ್ ಗಮ್ ಯೂಸ್ ಮಾಡ್ತಿದ್ದೆ, ಬಟ್ ಅದರೊಳಗೇನು ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಇದು ಟ್ರಾನ್ಸ್ಪರೆಂಟ್ ಐತಿ ಫ್ರೆಂಡ್ಸ್. ಆಮೇಲೆ ಎಳಿಯಾಗಿ ಬಂದುಬಿಡ್ತೈತಿ ಬ್ಲೌಸ್ ಮೇಲೆ. ಸೊ ಅದೊಂದು ಪ್ರಾಬ್ಲಮ್ ಈ ಗಮ್ ಒಳಗೆ. ಅದು ಅಡ್ಡಿ ಇಲ್ಲ, ಬಟ್ ಸಣ್ಣ ಬಾಟಲ್ ಬರ್ತಾವೆ, ದೊಡ್ಡದು ಬರ್ಬೋದೇನೋ. ಇದು ಹಚ್ಚಕ್ಕೆ ಕಂಫರ್ಟಬಲ್ ಐತಿ, ಬಟ್ ಎಳಿಯಾಗಿ ಕುಂತ್ಬಿಡ್ತೈತಿ. ಆಮೇಲೆ ಸಿಕ್ಕಾಪಟ್ಟೆ ಅಂಟಿರ್ತೈತಿ, ಕೈಗೆಲ್ಲ ಮೆತ್ಕೊಂಡ್ಬಿಡ್ತೈತಿ. ಕಂಪೇರ್ ಮಾಡಿದರೆ ಫ್ಯಾಬ್ರಿಕ್ ಗಮ್ಮ ಯೂಸ್ ಮಾಡೋದು ಬೆಟರ್ ಅಂತ ನನಗನ್ನಿಸುತ್ತೆ. ಯಾಕಂದರೆ ಜಾಸ್ತಿ ಅದು ಅಂಟಲ್ಲ. ಆಮೇಲೆ ಒಣಗಿದ ಮೇಲೆ ಟ್ರಾನ್ಸ್ಪರೆಂಟಾಗೇ ಇರ್ತೈತೆ ಅದು. ಬಟ್ ಗುರುತು ಮಾಡಿರ್ತೀವಲ್ಲ ನಾವು, ಅದು ಈಸಿಯಾಗಿ ನಾವು ಸ್ಟೋನ್ ಅಟ್ಯಾಚ್ ಮಾಡಿಬಿಡ್ಬೋದು. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಎಲ್ಲೆಲ್ಲಿ ಹಚ್ಕೊಂಡು ಒಂದೊಂದು ನೆನಪಿರೋದಿಲ್ಲ. ಬಟ್ ಬೆಸ್ಟ್ ವೇ ಇದಕ್ಕೆ ಯಾವುದಕ್ಕೆ ಯೂಸ್ ಆಗ್ತೈತಿ ಅಂತಂದ್ರೆ, ನಾವು ಸ್ಟೋನ್ ಚೈನ್ ಬಾಲ್ ಚೈನೆಲ್ಲ ಅಟ್ಯಾಚ್ ಮಾಡ್ತೀವಲ್ಲ ಫ್ರೆಂಡ್ಸ್, ಆವಾಗ ಜಾಸ್ತಿ ಇದಾಗಂಗಿಲ್ಲ, ಸ್ಪ್ರೆಡ್ ಆಗಂಗಿಲ್ಲ, ಅದಕ್ಕೆಲ್ಲ ನಡೀತೈತಿ. ಬಟ್ ಸ್ಟೋನ್ ಹಚ್ಚುವಾಗ ನಾವು ಅಲ್ಲೆಲ್ಲೇ ಲಿಫ್ಟ್ ಮಾಡೋದ್ರಿಂದ
ಎಳಿ ಎಳಿಯಾಗಿ ಕುಂತ್ಬಿಡ್ತೈತೆ ಅದ್ರ ಮೇಲೆ. ಆಮೇಲೆ ಅದು ಒಂದು ಸಲ ತೆಕ್ಕೊಂತ ಕೂತ್ಕೋಬೇಕು ನಾವು. ಸೊ ಈ ಥರ ಪ್ರಾಬ್ಲಮ್ ಆಗ್ತೈತಿ ಅಟ್ಯಾಚ್ ಮಾಡೋದು. ಸೊ ಇದು ಕಟ್ ವರ್ಕ್ ಐತಿ. ಇದು 3 ಕಲರ್ಸ್ 4 ಕಲರ್ಸ್ ಈ ಥರ ಸ್ಯಾರಿ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಮಸ್ತ್ ಕುಂದಿರ್ತೈತಿ ಇದು ಡಿಸೈನು. ಬಟ್ ಇವರು ಒಂದೇ ಕಲರ್ ಇರಲಿ ನಮ್ಗಂತ ಹೇಳಿದ್ರು. ಸ್ಯಾರಿ ಒಳಗೆ ಮೆಹಂದಿ ಕಲರು ಮತ್ತು ಗೋಲ್ಡ್ ಕಲರ್ ಅಷ್ಟೇ ಇತ್ತು. ಸೊ ಅದಕ್ಕೆ ಅದನ್ನ ಕಾಂಬಿನೇಷನ್ ಮಾಡಿ ಇದು ಮಾಡಿದ್ದೆ. ಇದು ಸ್ಯಾರಿ ಇದು ಡಿಸೈನೇ ಒಂದೇ ಕಲರ್ ಐತೆ ಫ್ರೆಂಡ್ಸ್. ಇದು ಕಟ್ ವರ್ಕ್ ಇದೇ ಡಿಸೈನ್ ಹಾಕಿ ಹಾಕಿ ಸಾಕಾಗ್ಬಿಟ್ಟೈತೆ ಫ್ರೆಂಡ್ಸ್. ಹೇಳಿದ್ದೆಲ್ಲ ನಾನು ನಿಮ್ಗೆ ಒಂದು 5-6 ಡಿಸೈನ್ ಹಾಕಿ ಇದೇ ಮಂತೊಳಗೆ 6 ಸಲ ಹಾಕಿನಿ ಇದೇ ಡಿಸೈನು. ಸೊ ಇದು ಪ್ರಿನ್ಸಸ್ ಕಟ್ ಇದು ಮಾಡೀನಿ. ಇದಕ್ಕೆ ಸೆಟ್ ವೈಸ್ ಬಂದ್ರೆ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಬರ್ತೈತಿ. ಸಿಂಪಲ್ ಡಿಸೈನ್ ಆದರೂ ಕಟ್ ವರ್ಕ್ ಐತಲ್ಲ, ಟ್ರೆಂಡಿಂಗ್ ಡಿಸೈನು ಇರ್ತೈತಿ. ಆಮೇಲೆ ನೋಡೋಕ್ಕೂ ಲುಕ್ ಕಾಣಿಸ್ತೈತಿ, ಸಿಂಪಲ್ಲಾಗಿ ಏನೂ ಐತಿ. ಸೊ ಹಾಗಾಗಿ ಎಲ್ಲರೂ ಇದನ್ನೇ ಇಷ್ಟಪಡ್ತಾರೆ. ನೆಕ್ಸ್ಟ್ ಟೈಮ್ ಯಾರು ಬಂದ್ರಂದ್ರೆ ಇದನ್ನು ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಡಿಸೈನ್ ತರ್ಸಕ್ಕೆ. ಸೊ ನನಗೆ ಯೂಟ್ಯೂಬಿಗೆ ಹಾಕಕ್ಕೆ ಬೇರೆ ಬೇರೆ ಥರ ಡಿಸೈನು ಬೇಕಾಗಿರ್ತೈತಿ. ಸೊ ಅವರು ಒಂದೇ ಡಿಸೈನು ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಒಂದೇ ಡಿಸೈನ್ ಎಷ್ಟಂತ ವೀಡಿಯೋ ಮಾಡಬೇಕು, ನೋಡೋರ್ಗು ಬೇಜಾರಾಗ್ತೈತಿ, ನಮ್ಗೆ ಡಿಸೈನ್ ಮಾಡೋರ್ಗು ಬೇಜಾರಾಗ್ತೈತಿ. ಸೊ ಬೇರೆ ಬೇರೆ ಥರ ಡಿಸೈನ್ ಅಪ್ಲೋಡ್ ಮಾಡಿದರೆ ನಿಮಗೂ ಖುಷಿ ಆಗ್ತೈತಲ್ಲ ಫ್ರೆಂಡ್ಸ್. ನೀವು ಯಾವುದೋ ಡಿಸೈನ್ ಸೆಲೆಕ್ಟ್ ಮಾಡಿರಿ, ನಿಮ್ಮ ಅಮೌಂಟ್ ಹೇಳಿದ್ರೆ ಅಂದ್ರೆ ನಮಗೀಗ 800 ಒಳಗೆ ಬೇಕಂದ್ರೆ ಅಷ್ಟರೊಳಗೆ ಗ್ರ್ಯಾಂಡಾಗಿ ಮಾಡಿಕೊಡ್ಬೋದು. 1000 ಒಳಗೆ ಬೇಕಂದ್ರೆ ಅಷ್ಟರೊಳಗನ ಗ್ರ್ಯಾಂಡ್ ಮಾಡಿಕೊಡ್ಬೋದು. ಈಗ ಈ ಡಿಸೈನ್ ನೋಡಿರಿ 600ಗೆ ನಾನು ಹಾಕ್ಕೊಡ್ತಿದ್ದೆ ಸೆಟ್, ಅಂದ್ರೆ ಫ್ರಂಟ್ ಬ್ಯಾಕ್ ಮತ್ತು ಸ್ಲೀವಿಗೆ. ಅವರು ಸ್ವಲ್ಪ ಬುಟ್ಟ ಇರಲಿ ಗ್ರ್ಯಾಂಡಾಗೆ ನಮ್ಗೆ 700-800 ರೂಪಾಯಿ ಆದರೂ ಚಿಂತಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ 700ಗೆ ನಾನು ಈ ಡಿಸೈನ್ ಹಾಕ್ಕೊಟ್ಟಿನಿ ಅವ್ರಿಗೆ. ಆಮೇಲೆ ಸ್ಟೋನ್ ಎಲ್ಲ ಅಟ್ಯಾಚ್ ಮಾಡಿ ಕೊಡ್ತೀನಿ, ಸ್ಟಿಚ್ಚನ್ನು ಮಾಡಿಕೊಟ್ಟಿರ್ತೀನಿ. ಸೊ ಈ ಥರ ನೀವು ಅಮೌಂಟ್ ಜಾಸ್ತಿ ಆಯ್ತಂದ್ರೆ ಈ ಥರ ವೇರಿಯೇಷನ್ ಮಾಡ್ಕೋಬೋದು. ಸ್ಲೀವ್ ಸಿಂಪಲ್ ಮಾಡಿಕೊಂಡು ನೆಕ್ ಗ್ರ್ಯಾಂಡಾಗಿ ಹಾಕಿಸ್ಕೋಬೋದು, ಅಥವಾ ಗ್ರ್ಯಾಂಡಾಗಿ ನೆಕ್ ಹಾಕಿಸ್ಕೊಂಡು ಸ್ಲೀವು ಸಿಂಪಲ್ ಅಥವಾ ಬುಟ್ಟ ಥರ ಹಾಕಿಸ್ಕೋಬಹುದು. ಏನು ಮಾಡ್ಬೋದು, ಚೇಂಜಸ್ ಮಾಡ್ಕೊಳ್ಬೋದು ಡಿಸೈನ್ ಒಳಗೆ. ಅಂದ್ರೆ ನಿಮ್ಗೆ ನಿಮ್ಮ ಅಮೌಂಟ್ ಒಳಗೆ ಬರ್ತೈತಿ. ಆಮೇಲೆ ಸ್ಯಾರಿ ಯಾವ ಥರ ಐತಿ ನೋಡಿಕೊಂಡು ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಹಾಕಿಸ್ಕೊಳ್ಳೋದು ಬೆಟರ್ ಅಂತ ನನಗೆ ಅನಿಸ್ತೈತಿ. ಕೆಲವೊಮ್ಮೆ ಸ್ಯಾರಿ ನಿಮ್ದಾದರೂ ಸ್ಯಾರಿಗೆ ಯಾವ ಥರ ಹಾಕಿದ್ರೆ ಮ್ಯಾಚ್ ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಕೆಲವೊಬ್ಬರು ಸಜೆಷನ್ ಕೇಳ್ತಾರೆ, ಕೆಲವೊಬ್ಬರು ಕೇಳಂಗಿಲ್ಲ. ಹೇಳ್ತಿರ್ತೀವಿ ನಾವು, ಇಲ್ಲ ಇದು ಹಾಕ್ರಿ ಅಂತ ಹೇಳ್ತಾರೆ. ಡಿಸೈನ್ ಮಾಡ್ಕೊಡೋಕೆ ಇದು ಮಾಡ್ತೀವಿ, ಗ್ರ್ಯಾಂಡಾಗಿ ಡಿಸೈನ್ ಮಾಡಿಕೊಡ್ತಾರೆ. 700-800 ರೂಪಾಯಿ ಅಂದ್ರೂ ಮೀಡಿಯಮ್ ಡಿಸೈನ್ಸ ಬರ್ತಾವೆ. ಸೊ ಯಾರಿಗಾದರೂ ಡಿಸೈನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡ್ಬೋದು. ಇನ್ನು ಹೆಚ್ಚಿನ ಡಿಸೈನ್ ಬೇಕಂದ್ರೂ ನಾನು ಅದರೊಳಗೆ ಕಳಿಸಿರ್ತೀನಿ ನಿಮ್ಗೆ. ಸೊ ಫೈನಲ್ ಲುಕ್ಕು ಈ ಥರ ಐತಿ. ಸ್ಯಾರಿ ಮತ್ತು ಬ್ಲೌಸು ಅಪೋಸಿಟ್ ಆಗಿತ್ತಂದ್ರೆ ಮಸ್ತ್ ಕಾಣಿಸ್ತೈತಿ ಡಿಸೈನು. ಇದು ನೋಡ್ರಿ ಸಿಂಪಲ್ಲಾಗಿ ಹೊಲಿದ್ರೂ ಎಷ್ಟು ನೀಟಾಗಿ ಬಂದೈತಿ ಬ್ಲೌಸ್ನ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಹೊಲ್ದೀನಿ ಅಂತೇಳಿ. ಸ್ವಲ್ಪ ಸಿಂಪಲ್ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಸಿಂಪಲ್ ಡಿಸೈನ್, ಇದಕ್ಕೇನು ಡಿಸೈನ್ ಮಾಡಿಲ್ಲ, ಸ್ಟೋನ್ ವರ್ಕ್ ಇತ್ತು. ಹೆವಿ ಇರೋದ್ರಿಂದ ಸಿಂಪಲ್ ಆಗಿ ಸ್ಟಿಚ್ ಮಾಡಿರೋದಿದ್ದು. ಇದ್ರ ಜೊತೆಗೆ ಸ್ಯಾರಿ ಪ್ಲೇನ್ ಬಂದೈತಿದ್ದು ಈ ಥರ. ಬ್ಲೌಸು ಹೆವಿ ವರ್ಕ್ ಕೊಟ್ಟಾರವರು. ಸೊ ಅದಾದ್ಮೇಲೆ ಒಂದು ನಿಮಿಷ ನಾನು ಅಲ್ಲಿ ತಾವೆಲ್ಲ ನೋಡ್ಬೇಕು. ಸೊ ಇದೊಂದು ಸಿಂಪಲ್ ಇರೋ ತೋರಿಸ್ಬಿಡ್ತೀನಿ ಫಸ್ಟ್. ಇದು ಒಂದು ಒಬ್ರದ್ದು ಅಜ್ಜಿದಿದ್ದು, ಅದಕ್ಕೆ ಕೊಳ್ಳು ಮ್ಯಾಲೈತಿ. ಸೊ ಇದೊಂದು ಸ್ಟಿಚ್ ಮಾಡಿದ್ದೆ, ಇವತ್ತು ಮಾಡಿದ್ದಲ್ಲ, ಒಂದೊಂದು ಮಾಡ್ತಾ ಬಂದಿರೋದು. ಇದು ಒಂದು ಬಾರ್ಡರ್ ಸ್ಯಾರಿ ಜೊತೆಗಿಂದ ಬ್ಲೌಸು ಈ ಥರ ಐತಿ. ಮಡಚಿಟ್ಟಿನೆಲ್ಲ ಹಂಗೆ ಮಡಿಕೆ ಐತಿ. ಶಾರ್ಟ್ ಸ್ಲೀವು. ಸೊ ಅದಾದಮೇಲೆ ಇದು ಒಂದು ಸಿಂಪಲ್ ವರ್ಕ್ ಇರೋದು ಈ ಥರ. ಇದೇ ವರ್ಕ್ ಹಾಕಿ ಸಾಕಾಗೈತೆ ಫ್ರೆಂಡ್ಸ್ ನನಗೆ. ಎಲ್ಲರೂ ಇದನ್ನು ಕೇಳ್ತಾರೆ, ವರ್ಕ್ ಇದೇ ಹಾಕ್ರಿ ಅಂತೇಳಿ. ಇದು ಕಟ್ ವರ್ಕ್ ಬಂದೈತಿ. ಸ್ಲೀವಿಗೆ ಎಡ್ಜಿಗೆ ಈ ಥರ ಬರ್ತೈತಿ, ಮತ್ತು ಸ್ಲೀವಿಗೆ ಈ ಥರ. ಯಾವುದಾದ್ರೂ ಬುಟ್ಟ ಹಾಕೋಬೋದು. ಇದೇ ಬುಟ್ಟ ಹಾಕ್ಬೇಕಂತೇನಿಲ್ಲ, ಬೇರೆ ಬೇರೆ ಬುಟ್ಟಾಸ್ ಅದಾವು. ಸೊ ಅದನ್ನು ಹಾಕ್ಬೋದು. ಇದಕ್ಕೆ ಆ್ಯಕ್ಚುಲಿ ಇದೇ ಸೆಟ್ ಐತಿ. ಇದು ಈ ಥರ ಅಷ್ಟೇ, ಫ್ರಂಟು ಬ್ಯಾಕ್ ಸ್ಲೀವಿಗೆ ಒಂದು ಲೈನ್ ಇಷ್ಟ ಐತಿ. ನಿಮ್ಗೆ ಇನ್ನೂ ಸ್ವಲ್ಪ ಹೆವಿ ಬೇಕು ಅಂದ್ರೆ ಈ ಥರ ಹಾಕ್ಕೊಡ್ತೀವಿ ಬುಟ್ಟ ಎಲ್ಲ. ಸೊ ಈ ಸ್ಯಾರಿ ಜೊತೆಗೆ ಈ ಬ್ಲೌಸ್ ಫ್ರೆಂಡ್ಸ್. ಇದು ಸ್ವಲ್ಪ ಲೈಟ್ ಆರೆಂಜ್ ಕಾಣಿಸ್ತೈತಿ, ಇದ್ರೊಳಗೆ ಸ್ವಲ್ಪ ಡಾರ್ಕ್ ಐತಿ ಆರೆಂಜ್ ಕಲರ್. ಅದಾದ್ಮೇಲೆ ಇದೊಂದು ಕಟ್ ವರ್ಕ್ ವಿ ಶೇಪ್ದು ಈ ಥರ ಐತಿ. ಸ್ಲೀವು
ಎಡ್ಜಿಗೂ ಸೇಮ್ ವರ್ಕ್ ಐತಿ. ಒಂದು ಸ್ವಲ್ಪ ಮ್ಯಾಂಗೋ ಬುಟ್ಟ ಹಾಕಿವಿ ನಾವು. ಸ್ವಲ್ಪ ಸ್ಟೋನ್ ಹಚ್ಚಿ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಹೇಳಿ ಅಂದ್ಕೊಂಡು. ಸ್ಟೋನ್ ಹೋಗುತ್ತಾ ಫ್ರೆಂಡ್ಸ್, ಅದು ನೀವು ಹೆಂಗೆ ಯೂಸ್ ಮಾಡ್ತೀರಿ ಹಂಗೆ. ಸ್ಟೋನ್ ಹೋದ್ಮೇಲೂ ವರ್ಕ್ ಇರ್ತೈತೆ ನಿಮ್ಗೆ. ಎಂಬ್ರಾಯ್ಡ್ರಿ ಹಾಕಿದ್ರೆ ಅದ ಒಂದು ಅಡ್ವಾಂಟೇಜ್. ಸೊ ಫ್ರಂಟೂ ಇದೇ ಥರ ಬಂದು. ನಿಮ್ಗೆ ಯಾರಿಗಾದರೂ ಈ ಡಿಸೈನ್ಸ್ ಬೇಕು ಅಂದರೆ ಮಷಿನ್ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಒಂದು 10 ಡಿಸೈನ್ ಆದರೂ ತೊಗೊಂಡ್ರೆ ನಮ್ಗೆ ಯೂಸ್ ಆಗ್ತೈತಿ ಕಳಿಸ್ಲಿಕ್ಕೆ. ನಾನು ಮೇಲ್ ಮಾಡ್ತೀನಿ, ನಿಮ್ಮ ಮೇಲ್ ID ಕೊಟ್ರೆ. ಸೊ ಈ ಥರ ವರ್ಕ್ ಐತಿ. ಸ್ಯಾರಿ ಇದ್ರದ್ದು ಈ ಥರ ಐತಿ ಫ್ರೆಂಡ್ಸ್. ಮೆಹಂದಿ ಕಲರು ಈ ಥರ ವರ್ಕ್ ಮಾಡಿ. ಸೊ ಇವೆಲ್ಲ ಡಿಸೈನ್ ನಿಮ್ಗೆ ಹೆಂಗೆ ಅನಿಸ್ತು ಶೇರ್ ಮಾಡಿರಿ. ನಿಮಗೂ ಯಾರಿಗಾದರೂ ಡಿಸೈನ್ಸ್ ಬೇಕು ಅಂದ್ರೆ ನಾನು ನಂಬರ್ ಕಳಿಸಿರ್ತೀನಿ ಇದ್ರೊಳಗೆ. ನಿಮಗೂ ಯಾರಿಗಾದರೂ ಡಿಸೈನ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ನೂ ಹಾಕಿರ್ತೀನಿ. ವಾಟ್ಸಪ್ ಮಾಡ್ಬೋದು, ಸ್ಕ್ರೀನ್ಶಾಟ್ ತೊಗೊಂಡಾದರೂ ಆಗ್ಬೋದು, ಅಥವಾ ಸಪ್ರೇಟಾಗಿ ನಿಮಗೆ ಬೇರೆ ಡಿಸೈನ್ಸ್ ಬೇಕಂದ್ರೆ ನಾನು ಕಳಿಸ್ತೀನಿ. ಆಮೇಲೆ ಮಷೀನ್ ಇರೋರು ಡಿಸೈನ್ಸ್ ಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಪ್ರೀವಿಯಸ್ ಒಂದು ಅಟ್ಯಾಚ್ ಮಾಡಿದ್ದೆ ಫ್ರೆಂಡ್ಸ್ ನಾನು ಇಲ್ಲಿ ಬ್ಲ್ಯಾಕ್ ಬೋರ್ಡು. ಕಸ್ಟಮರ್ ಮಗು ಹರಿದು ಬಿಟ್ಟಿತ್ತು ಅದನ್ನು. ಅದು ಸ್ವಲ್ಪ ಹರಿದಾದ್ಮೇಲೆ ಇವರು ಅದನ್ನು ಪೂರ್ತಿ ಹರಿದು ಗತಿ ಕಾಣಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಇನ್ನೂ ಒಂದು ತರಿಸಿದ್ದೆ. ಆ್ಯಕ್ಚುಲಿ ಅದು ಸಣ್ಣದಾಗಿತ್ತು, ಮನೆ ಒಬ್ಬಕ್ಕೆ ಬರೀತಿದ್ಳಲ್ಲ. ಇದು ಸ್ವಲ್ಪ ಉದ್ದ ಇರಲಿ ಅಂತೇಳಿ ಸ್ವಲ್ಪ ದೊಡ್ಡ ತರಿಸಿ ಅಟ್ಯಾಚ್ ಮಾಡಕತ್ತೀನಿ. ನಾವು ಬುಕ್ ಒಳಗೆ ಬರೆಸ್ತೀವಿ ಫ್ರೆಂಡ್ಸ್. ಬರೆಸಿದಾದ್ಮೇಲೆ ಇದ್ರೊಳಗೆ ಸ್ವಲ್ಪ ಅವರು ಪ್ರಾಕ್ಟೀಸ್ ಮಾಡಲಿ. ಆಮೇಲೆ ಅವ್ರ ತಲೆ ಒಳಗೆ ಇದ್ದಿದ್ದು ಬರೀತಾರೆ. ಇಲ್ಲಾಂದರೆ ಗಾಡಿ ಮೇಲೆ ಗೀಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ಈ ಥರದೊಂದು ಹಚ್ಬಿಟ್ಟಿರ್ತೀನಿ ನಾನು. ತಮ್ಗೆ ಏನಾರು ಬರಿಬೇಕನ್ನಿಸ್ತಂದ್ರೆ ಪೆನ್ಸಿಲ್ ತೊಗೊಂಡು ಬರಿತಾನೆ ಇರ್ತಾರೆ. ಇಲ್ಲಿ ನೋಡಿರಿ, ಜಾನು ಮತ್ತು ಮಾನ್ಯ ಇಬ್ಬರನ್ನೂ ಬಿಡಿಸಾಳ. ಮಾನ್ಯ ಮನಿ ಬಿಡಿಸಾಳ, ಮನೆಯಿಂದ ಸ್ಕೂಲಿಗೆ ಹೊಂಟಾರಂತೆ. ಹಿಂದೆ ಬ್ಯಾಗ್ ಎಲ್ಲ ಹಾಕ್ಕೊಂಡಾಳ. ಆಮೇಲೆ ತೆಂಗಿನ ಗಿಡ ಎಲ್ಲ ಬಿಡಿಸಾಳ ನೋಡಿರಿ ಫ್ರೆಂಡ್ಸ್. ಈಗ ಇವರು LKG ಈ ಥರ ಎಲ್ಲ ಐಡಿಯಾಸ್ ಬರ್ತಾವೆ ಇವರಿಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮೊನ್ನೆ ಕಟ್ ಮಾಡಿದ್ದ ಇದಿತ್ತಲ್ಲ ಫ್ರೆಂಡ್ಸ್, ಹಾಕ್ಬಿಟ್ಟಿದ್ದೆ. ಬೆಲ್ಟ್ ಕಟ್ ಆಗಿತ್ತು ಅಂಥೇಳಿ ಹಂಗೆ ಇಟ್ಟಿದ್ದೆ ಇದನ್ನು. ಸೊ ನಿನ್ನೆ ಇದು ಮಾಡೀನಿ, ಸ್ಟಿಚ್ ಮಾಡೀನಿ. ಬಟ್ ಇದಷ್ಟೇ ಏನು ವಿಡಿಯೋ ಮಾಡೋದಂಥೇಳಿ ಈ ವಿಡಿಯೋ ಒಳಗೆ ಆ್ಯಡ್ ಮಾಡಕತ್ತೀನಿ. ಇದ್ರದ್ದು ಧೋತಿ ಪ್ಯಾಂಟು ಮತ್ತು ಶಾರ್ಟ್ ಇದು ಮಾಡಿದ್ದೆ, ಟಾಪ್ ಮಾಡಿದ್ದೆ. ಸ್ಕ್ವೇರ್ ನೆಕ್ಕು, ಹಿಂದ್ಗಡೆ ಡೀಪ್ ರೌಂಡು ಮತ್ತು 2 ಟ್ಯಾಗ್ಸ್ ಇಟ್ಟು ಇದು ಮಾಡಿದ್ದೆ. ಅವರು ನೆಟ್ ಒಳಗೆ ನೋಡಿ ತೊಗೊಂಡು ಬಂದು ತೋರಿಸಿದ್ರು ನನಗೆ ಇದೇ ಟೈಪ್ ಬೇಕು ಔಟ್ಫಿಟ್ ಅಂತ. ಇವರು ಆಲ್ಮೋಸ್ಟ್ ಸ್ಯಾರಿ ರಿನೋವೇಟ್ ಮಾಡಿ ಭಾಳ ಹಾಕೋತಾರೆ. ಆಮೇಲೆ ನೆಟ್ ಒಳಗೆಲ್ಲ ಸರ್ಚ್ ಮಾಡಿ ನೋಡಿ ಹಾಕ್ಕೊಂಡಿರ್ತಾರೆ. ಈ ಥರ ಅವ್ರದ್ದು ಫ್ಯಾನ್ಸಿದ ಟೇಸ್ಟ್ ನನಗೂ ಇಷ್ಟ ಆಗ್ತೈತಿ. ಯಾಕಂದ್ರೆ ಅವರೆಲ್ಲ ತೊಗೊಂಡು ಫೋಟೋ ಎಲ್ಲ ತೊಗೊಂಡು ಬಂದಿರ್ತಾರಲ್ಲ, ಅದ್ರದ್ದು ಒಂದು 4-5 ದಿನ ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆ. ಈ ಥರ ಇರಲಿ, ಈ ಥರ ಇರಲಿ ಅಂತೇಳಿ ಬಂದು ನನಗೆ ತೋರಿಸ್ತಾರೆ. ಇದೇ ಥರ ಬೇಕು ನೋಡು ಅಂತೇಳಿ. ಅದೇ ಥರನ ಹೊಲಿದು ಕೊಟ್ಟಿರ್ತೀನಿ. ಸೊ ಇದು ಒಂದು ಈಗ ಆಲ್ರೆಡಿ ಒಂದು ಬ್ಲ್ಯಾಕ್ ಕಲರ್ ಹೊಲ್ದು ಕೊಟ್ಟೀನಿ ಫ್ರೆಂಡ್ಸ್. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದು ಸಖತ್ತಾಗಿತ್ತು ಟಾಪ್ ಮತ್ತು ಪ್ಯಾಂಟು. ಏನಾತಂದ್ರೆ ಅವರಿಗೆ ಬೇಗ ಬೇಕಾಗಿತ್ತದು. ನೈಟೆಲ್ಲ ಕೂತ್ಕೊಂಡು ಹೊಲಿದಿದ್ದೆ. ಅವರು ಡೇ ಟೈಮ್ ಬೆಳಗ್ಗೆನೇ ಇಸ್ಕೊಂಡು ಹೋಗ್ಬಿಟ್ರೆ. ವೀಡಿಯೋ ಮಾಡಬೇಕಂತ ಎಷ್ಟು ಇದು ಮಾಡಿದ್ದೆ ನಾನು, ಬಟ್ ಟೈಮ್ ಸಾಲಿಲ್ಲ. ನನಗಂತೂ ಈ ಡ್ರೆಸ್ ಸಖತ್ ಇಷ್ಟ ಆಯ್ತು. ನಾನು ಒಂದು ಸ್ಟಿಚ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಬಟ್ ಅಂದ್ಕೊಳ್ಳೋದಾಗ್ತೈತಿ ಟೈಲರ್ ಲೈಫ್. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗೈತೆ ಅವರೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಅಂದ್ಕೊಂಡು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ. ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿಕೊಂಡು ವೀಡಿಯೋ ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.